ನಿಮ್ಮ ಲೈಫಲ್ಲಿ ಏನೋ ಸಾಧನೆ ಮಾಡಬೇಕಂದ್ರೆ ಮೇನ್ ಡಿಸಿಪ್ಲಿನ್ ಇರಬೇಕು. ಒಬ್ಬ ಸಕ್ಸಸ್ ಮ್ಯಾನ್ನ ಹಾಗೂ ಸಾಧಾರಣ ವ್ಯಕ್ತಿಯ ನಡುವೆ ವ್ಯತ್ಯಾಸ ಏನು ಗೊತ್ತಾ? ಅದುವೇ ಡಿಸಿಪ್ಲಿನ್. ಡಿಸಿಪ್ಲಿನ್ ಎಂದರೆ ಯಾವುದೇ ಕೆಲಸವನ್ನು ಪದೇ ಪದೇ ಮಾಡುವ ಸಾಮರ್ಥ್ಯವಿರುವುದಿಲ್ಲ. ಪಾಯಿಂಟ್ ನಂಬರ್ 1, ಉದಾಹರಣೆಗೆ ನೀವು ಬಾಡಿ ಬೆಳೆಸುವುದು ನಿಮ್ಮ ಗುರಿಯಾಗಿದೆ ಅಂದುಕೊಳ್ಳಿ. ನೀವು ಹೇಳ್ತೀರಾ, ನಾನು ಪ್ರತಿದಿನ 1 ಗಂಟೆ ಸತತ ಪ್ರಯತ್ನ ಪಡುತ್ತೇನೆ ಅಂತ ಹೇಳುತ್ತೀರಾ. ನೀವು ಎಂದೂ ಕೂಡ ನಿಮ್ಮ ಬಾಡಿಯ ಮೇಲೆ 1 ನಿಮಿಷ ಕೂಡ ಪ್ರಯತ್ನ ಇಲ್ಲ ಇದುವರೆಗೂ. ಆದರೆ ಒಂದೇ ಸಾರಿ ಹೇಳ್ತೀರಾ, ನೀವು 10 ನಿಮಿಷ ಬೇಕಾದ್ರೆ ನಾನು ಬಾಡಿಯ ಮೇಲೆ ವರ್ಕೌಟ್ ಮಾಡಬಲ್ಲೆ ಅಂತ. ನಿಮ್ಮ ಬಾಡಿಯ ಮೇಲೆ ಸತತ ಪ್ರಯತ್ನ ಮಾಡಬಹುದೇ? ಇದನ್ನ ಡಿಸಿಪ್ಲಿನ್ ಅನ್ನಲ್ಲ. ಅದಕ್ಕೆ ನೀವು ಮೊದಲು 1 ನಿಮಿಷ ಡಿಸಿಪ್ಲಿನ್ ಕೆಲಸ ಮಾಡುವ ಮನಸ್ಸು ಇರಲಿ ಅಥವಾ ಇಲ್ಲದೆ ಇರಲಿ, ಆದರೂ ಕೂಡ ನಾವು ಮಾಡುತ್ತಾ ಇರ್ತೀವಿ. ಅದೇ ಡಿಸಿಪ್ಲಿನ್. ಫ್ರೆಂಡ್ಸ್, ನಾನು ನಿಮಗೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ವಿರಾಟ್ ಕೊಹ್ಲಿ ಅವರು ಒಂದು ಇಂಟರ್ವ್ಯೂನಲ್ಲಿ ಕೇಳಿದರಂತೆ, ನಿಮ್ಮ ಸಕ್ಸಸ್ನ ಕ್ರೆಡಿಟ್ ಯಾರಿಗೆ ಕೊಡ್ತೀರಾ ಅಂತ. ಆವಾಗ ವಿರಾಟ್ ಕೊಹ್ಲಿ ಅವರು ಮುಗುಳ್ನಕ್ಕೂ ಹೇಳಿದರಂತೆ, ಕೊಹ್ಲಿ ಅವರ ಆನ್ಸರ್ ಏನಿತ್ತು ಅಂದರೆ, ಕನ್ಸಿಸ್ಟೆನ್ಸಿಯಿಂದ ನಾನು ಫಾಲೋ ಮಾಡಿದ್ದರಿಂದ ನನಗೆ ಇವತ್ತು ಈ ಸ್ಥಾನ ಸಿಕ್ಕಿದೆ. ನನ್ನ ಕ್ರೆಡಿಟ್ ಯಾರಿಗೂ ಅಲ್ಲ, ನನ್ನ ಸಾಧನೆಗೆ ಇರಲಿ ಅಂತ ಹೇಳಿದರಂತೆ. ಮನಸ್ಸು ಇರಲಿ ಅಥವಾ ಇಲ್ಲದೆ ಇರಲಿ, ಸತತ ಪ್ರಯತ್ನ ಮಾಡುವುದರಿಂದ ಇದೇ ನನ್ನ ಸಕ್ಸಸ್ನ ಸೀಕ್ರೆಟ್ ಆಗಿದೆ ಅಷ್ಟೇ. ಯಾಕೆ MS ಧೋನಿ ಅನ್ನೇ ಕೇಳಿದರೂ ಅವರ ಆನ್ಸರ್ ಒಂದೇ ಇರುತ್ತದೆ. ನಾನು ನಿಮಗೆ ಒಂದೆರಡಲ್ಲ, 100 ಸಾವಿರಾರು ಬೇಕಾದರೆ ಉದಾಹರಣೆ ಕೊಡಬಹುದು. ಆದರೆ ಅವರೆಲ್ಲ ತಮ್ಮ ಡಿಸಿಪ್ಲಿನ್ ಇಂದ ಝೀರೋಯಿಂದ ಹೀರೋ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಸರಿಯಾಗಿ ಗೊತ್ತಾ, ಡಿಸಿಪ್ಲಿನ್ ಇಲ್ಲದೆ ಯಾವುದೇ ಕೆಲಸ ಮಾಡಿದರೂ ಅದು ಚೆನ್ನಾಗಿ ಕಾಣುವುದಿಲ್ಲ. ಎಲ್ಲರಿಗೂ ಸರಿಯಾಗಿ ಗೊತ್ತಾ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಎಂಬುದು. ಆದರೆ ಪ್ರಶ್ನೆ ಇರೋದು, ಸೆಲ್ಫ್ ಡಿಸಿಪ್ಲಿನ್ ಹೇಗೆ ನಿರ್ಮಾಣವಾಗುತ್ತದೆ? ಹೇಗೆ ನಾವು ಪ್ರತಿದಿನ ಡಿಸಿಪ್ಲಿನ್ ಆಗಿ ತಮ್ಮ ರೋಟೀನ್ ಫಾಲೋ ನಿಮ್ಮಲ್ಲೂ ಕಾಡುತ್ತಿದ್ದರೆ ನಾನು ಹೇಳುವ ಸ್ಟೆಪ್ ಫಾಲೋ ಮಾಡಿ. ಬಾಡಿ ಬೆಳೆಸುವುದು ನಿಮ್ಮ ಗುರಿಯಾಗಿದೆ ಅಂದುಕೊಳ್ಳಿ. ನೀವು ಹೇಳ್ತೀರಾ, ನಾನು ಪ್ರತಿದಿನ 1 ಗಂಟೆ ಸತತ ಪ್ರಯತ್ನ ಪಡುತ್ತೇನೆ ಅಂತ ಹೇಳುತ್ತೀರಾ. ನೀವು ಎಂದೂ ಕೂಡ ನಿಮ್ಮ ಬಾಡಿಯ ಮೇಲೆ 1 ನಿಮಿಷ ಕೂಡ ಪ್ರಯತ್ನ ಇಲ್ಲ ಇದುವರೆಗೂ. ಆದರೆ ಒಂದೇ ಸಾರಿ ಹೇಳ್ತೀರಾ, ನೀವು 10 ನಿಮಿಷ ಬೇಕಾದ್ರೆ ನಾನು ಬಾಡಿಯ ಮೇಲೆ ವರ್ಕೌಟ್ ಮಾಡಬಲ್ಲೆ ಅಂತ. ನಿಮ್ಮ ಬಾಡಿಯ ಮೇಲೆ ಸತತ ಪ್ರಯತ್ನ ಮಾಡಬಹುದೇ? ಇದನ್ನ ಡಿಸಿಪ್ಲಿನ್ ಅನ್ನಲ್ಲ. ಮೊದಲು 1 ನಿಮಿಷ ಪ್ರಯತ್ನ ಮಾಡಿ, ಆಮೇಲೆ 2 ನಿಮಿಷ, ಹೀಗೆ ನಿಮ್ಮ ಸಮಯಕ್ಕೆ ತಕ್ಕಂತೆ ದಿನನಿತ್ಯ ಹೆಚ್ಚಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಮೈಂಡಿಗೂ ಹೆಚ್ಚು ಒತ್ತಡ ಬೀಳುವುದಿಲ್ಲ. ಪಾಯಿಂಟ್ ನಂಬರ್ 2, 2025ರಲ್ಲಿ ಸುಮಾರು ನಿರ್ಣಯಗಳನ್ನು ತಗೊಂಡಿರಬಹುದು. ಅದು ದಿನನಿತ್ಯ ಓದೋದಾಗಿರಬಹುದು, ಅಥವಾ ಬಾಡಿ ವರ್ಕೌಟ್ ಆಗಿರಬಹುದು, ಅಥವಾ ಈಚೆ ಕಡೆ ಎಲ್ಲೂ ನಾನು ತಿಂಡಿ ಪದಾರ್ಥಗಳನ್ನು ತಿನ್ನುವುದಿಲ್ಲ ಎಂದು ನಿರ್ಣಯಗಳನ್ನು ನೀವು ತಗೊಂಡಿರಬಹುದು. ಆದರೆ ನಾನು ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಇಷ್ಟು ಜನ ಕೇವಲ 8 ದಿನ ಅವುಗಳನ್ನು ಕನ್ಸಿಸ್ಟೆನ್ಸಿಯಿಂದ ಫಾಲೋ ಮಾಡಿದ್ದೀರಾ ಅಂದರೆ ತುಂಬ ಜನರ ಉತ್ತರ ಇಲ್ಲ ಎಂದು ಇರುತ್ತದೆ. ಆದರೆ ಒಂದು ಹ್ಯಾಬಿಟ್ ಮೇಲೆ ವರ್ಕೌಟ್ ಮಾಡಿದರೆ ಎಲ್ಲದರಲ್ಲೂ ಸಕ್ಸಸ್ ಕಾಣಬಹುದಿತ್ತು. ಏಕೆಂದ್ರೆ ನಮ್ಮ ಮೈಂಡ್ ಒಂದೇ ಸಾರಿ ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡಿದಾಗ ನಮ್ಮ ಮೈಂಡ್ ಒಂದೇ ಸಮಯದಲ್ಲಿ ಒಂದೇ ಕೆಲಸವನ್ನು ಮಾಡಲು ನಿರ್ಣಯವಾಗಿರುತ್ತದೆ. ಅದಕ್ಕೆ ನಮ್ಮ ಮೈಂಡ್ಗೆ ಹೆಚ್ಚು ಒತ್ತಡನೂ ಬೀಳುವುದಿಲ್ಲ. ಆ ಕೆಲಸವನ್ನು ಮೈಂಡನ್ನು ಕೂಡ ಮರೆಯುವುದಿಲ್ಲ. ನಾವು ಅಂದುಕೊಂಡ ಕೆಲಸವನ್ನು ಮಾಡಲು ಸುಲಭವಾಗುತ್ತದೆ.